ನನ್ನ ಹೆಸರು ಕೃಷ್ಣ ಅಂತ. ನಾವು ಇಂಗ್ಲಗುಪ್ಪೆ ಗ್ರಾಮದ ನನ್ನ ವ್ಯಕ್ತಿ. ಈ ನಮ್ಮ ದರ್ಶನ್ ಪುಟ್ಟಣ್ಣಿ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆ ಅಂತಂದ್ರೆ ಈ ತಾಲೂಕ್ನವರು ದರ್ಶನ್ ಅಂತ ಶಾಸಕರನ್ನ ಪಡೆದಿರುವಂತದ್ದು, ದರ್ಶನ್ ಅಂತವ್ರನ್ನ ನಾವು MLA ಮಾಡಿರೋದು ನಿಜಕ್ಕೂ ಹೆಮ್ಮೆ ವಿಚಾರ. ಯಾಕೆ ಅಂತಂದ್ರೆ ಅವ್ರ ತಂದೆಯವರು ಕೂಡ ನಮ್ಮ ಇಡೀ ರಾಜ್ಯಕ್ಕೆ, ನಮ್ಮ ತಾಲೂಕಲ್ಲ ಇಡೀ ರಾಜ್ಯಕ್ಕೆ ಏನು ರೈತರಿದ್ದಾರೆ, ರೈತರ ಏಳಿಗೆಗಾಗಿ, ರೈತರ ಒಂದು ಬದುಕನ್ನ ಕಟ್ಕೊಡೋದಕ್ಕಾಗಿ, ರೈತರ ಏನು ಸಮಸ್ಯೆಗಳಿದೆ ಬಗೆಹರಿಸೋದಕ್ಕೆ ತುಂಬಾ ಒತ್ತು ಕೊಟ್ಟಂತವ್ರು ನಮ್ಮ ದಿವಂಗತ KS ಪುಟ್ಟಣ್ಣನವ್ರನ್ನ ನಾವು ನಿಜಕ್ಕೂ ಕೂಡ ಕಳ್ಕೊಂಡಿರೋದು ತುಂಬಾ ದುಃಖಕರ ವಿಚಾರ. ಅದರಂತೆನೆ ಅವ್ರ ಮಗನು ಕೂಡ ನಮ್ಮ ಇಡೀ ಕರ್ನಾಟಕದಲ್ಲಿ 224 ಕ್ಷೇತ್ರಗಳಲ್ಲಿ ನಮ್ಮ ಮಾದರಿ ಕ್ಷೇತ್ರ, ಪಾಂಡವಪುರ ಮಾದರಿ ಕ್ಷೇತ್ರ ಮಾಡಬೇಕು ಅಂತ ಪಣ ತೊಟ್ಟಿ ನಿಂತಿರುವಂತಹ ಒಬ್ಬ ಶಾಸಕರಾಗಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲದು. ಅವರಂತ ಶಾಸಕರನ್ನ ಪಡೆದಿರೋದು ನಾವು ನಿಜಕ್ಕೂ ಪುಣ್ಯ. ನಮ್ಮ ಇಡೀ ಪಾಂಡವಪುರ ತಾಲೂಕು ನಿಜಕ್ಕೂ ಪುಣ್ಯ ಆಗಿದೆ. ಇಂಥ ಕಾರ್ಯಕ್ರಮಗಳನ್ನ ಇವತ್ತು ರೈತರಿಗೆ ಮತ್ತು ಏನು ಶಾಲಾ ಮಕ್ಕಳುಗಳಿಗೆ ಮತ್ತು ವೈದ್ಯಕೀಯ ಈ 3 ಕ್ಷೇತ್ರಗಳಲ್ಲಿ ಸಮಸ್ಯೆ ಇರೋದನ್ನ ಅವರು ಮನವರಿಕೆ ಮಾಡಿಕೊಂಡು ಅವರ ಈ ಸಮಸ್ಯೆಗೆ ಬಗೆಹರಿಸಬೇಕು. ನಮ್ಮೆಲ್ಲಾ ಸಾರ್ವಜನಿಕರು ಎಲ್ಲರೂ ಕೂಡ ಅವರು ಪಕ್ಷಾತೀತವಾಗಿ, ಅದರಲ್ಲೂ ಕೂಡ ನಾವು ಮೆಚ್ಚಬೇಕಾದ ವಿಚಾರ, ಯಾವುದೇ ಪಕ್ಷವನ್ನ ಅವರು ಜೊತೆಗೆ ತಗೊಳ್ಳಲ್ಲ. ಪಕ್ಷಾತೀತವಾಗಿ ಇಡೀ ತಾಲೂಕಿನ ಜನತೆಯನ್ನ ಸಮಗ್ರವಾಗಿ ಮುಂದುವರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಂತ MLA ಅವನ್ನ ಪಡೆದಕ್ಕೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ತುಂಬಾ ನಾವು ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕಾಗಿದೆ. ಅವರು ಈ ಒಂದು ಕಾರ್ಯಕ್ರಮನ ಮಾಡಿರೋದು ನಮ್ಮ ಇಡೀ ಪಾಂಡವಪುರ ಜನತೆಗೆ ಎಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದಾರೆ ಅಂದ್ರೆ, ಇವತ್ತು ಎಷ್ಟೋ ಜನಕ್ಕೆ ಈ ಸಿರಿಧಾನ್ಯಗಳಾಗ್ಬೋದು, ದ್ವಿದಳ ಧಾನ್ಯ ಆಗ್ಬೋದು, ಏಕಧಾನ್ಯ ಆಗ್ಬೋದು, ಮತ್ತೆ ಕಬ್ಬು ಯಾವ ರೀತಿ ಬೆಳಿಬೋದು, ಸಾವಯವ ಯಾವ ರೀತಿ ಬೆಳಿಬೋದು, ಸೌರಶಕ್ತಿ ಯಾವುದು, ಮತ್ತು ಶಿಕ್ಷಣ ಯಾವ ರೀತಿ ಮಾಡಬೇಕು, ಇದೆಲ್ಲರ ಬಗ್ಗೆ NGOಗಳು ಕರೆಸಿ. ಯಾವ್ದ್ರೆ ಈಗ ಕೆಲವೊಂದು MLAಗಳು ಏನ್ ಮಾಡ್ತಾರೆ ಅಂತಂದ್ರೆ ಮಾಧ್ಯಮಗಳ ಮುಖಾಂತರ ಅಥವಾ ಚಿತ್ರೋದ್ಯಮಿಗಳ ಮುಖಾಂತರ ಕರೆಸಿ ಎಲ್ಲಾನು ಕೂಡ ಸೇರಿಸ್ತಾರೆ. ಆದ್ರೆ ಇವರು ರೈತರ ಸಮಸ್ಯೆ ಬಗ್ಗೆ ಮತ್ತು ಸಾರ್ವಜನಿಕರ ಸಮಸ್ಯೆ ಬಗ್ಗೆ ತುಂಬಾ ಆಳವಾಗಿ ಎಲ್ಲರಿಗೂ ಕೂಡ ಈ ವಿಚಾರ ತಿಳಿಬೇಕು. ತಿಳಿದು ಎಲ್ಲರೂ ಕೂಡ ಈ ಸಮಸ್ಯೆಯಿಂದ ಹೊರಬರಬೇಕು. ಏನು ಮೂಲ ಸಮಸ್ಯೆಗಳು ಏನಿದೆ, ಬಹುಮುಖ್ಯವಾಗಿ ನಮ್ಮ ಸಾರ್ವಜನಿಕರಲ್ಲಿ ಇರುವಂತದ್ದು ಮೂರು ಬಹುಮುಖ್ಯವಾದ ಸಮಸ್ಯೆಗಳು. ಒಂದು ಶಿಕ್ಷಣ ಸಮಸ್ಯೆ, ಒಂದು ವೈದ್ಯಕೀಯ, ಒಂದು ರೈತರ ತುಂಬಾ ಸಮಸ್ಯೆ. ರೈತರಿಗಾಗಿರುವಂತದ್ದು ತುಂಬಾ ಸಮಸ್ಯೆ. ಈ ರೈತರಿಗಾಗಿರುವಂತ ಸಮಸ್ಯೆಯನ್ನ ಬಗೆಹರಿಸಬೇಕು. ಇದು ನಾವು ಯಾರೋ ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರೂ ಸಹಕಾರದಿಂದ ಕೊಟ್ಟಿ ಅದನ್ನ ಬಗೆಹರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ದರ್ಶನ್ ಪುಟ್ಟಣ್ಣನವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬಾ ಅದ್ದೂರಿಯಾಗಿದೆ, ತುಂಬಾ ಜನಸಾಮರ್ಥ್ಯದಿಂದ ಕೂಡಿದೆ, ಎಲ್ಲವೂ ಕೂಡ ಸಕ್ಸಸ್ ಆಗಿದೆ. ಎಲ್ಲರೂ ಕೂಡ ಮಾಹಿತಿಯನ್ನ ತಿಳ್ಕೊಂಡಿದ್ದಾರೆ.